ನಮ್ಮವ್ರ ಮ್ಯಾಕೆ ಇಲ್ದೇರ ಅಪವಾದ ಬಂದ್ಬಿಟ್ಟೈತೆ. ನಂಗೆ ಸಂದ ಗೊತ್ತು ಆಂಜನಪ್ಪನ ಮೇಲಾಣೆ ನಮ್ಮವ್ರು ತೆಪ್ಪು ಮಾಡಿಲ್ಲ ಅಂತ. ಇದಕ್ಕೆ ವಸಿ ನಿಮ್ಮ ಸಹಾಯ ಬೇಕು. ಖಂಡಿತ ರಾಮಣ್ಣ, ನಾನು ಸಹಾಯ ಮಾಡೇ ಮಾಡ್ತೀನಿ. ಅದು ಜಾನಕಿಯವ್ರ ಕೇಸನ್ನು ಪೊಲೀಸವರು ನೋಡ್ಕೊಳ್ತಿದ್ದಾರಲ್ವಾ, ಇವರಿಬ್ಬರು ದೊಡ್ಡದಾಗೇನೋ ಕಂಡುಹಿಡಿಯೋರು ಹಾಗೆ ಹೊರಗೆ ಹೊರಟೋಗಿದ್ದಾರೆ ಮಾವ. ಅವರಿಬ್ಬರಿಗೆ ಇದೆಲ್ಲ ಯಾಕೆ ಬೇಕಿತ್ತು ಹೇಳಿ? ಜಾನಕಿ, ನೀನು ಯಾಕಮ್ಮ ತರಕೋದೆ? ಶಾರದಕ್ಕೆ ಕೆಲಸದಲ್ಲಿದ್ರು ಮಾವ, ಅದಕ್ಕೆ. ಸರಿ. ನಂದಿತಾ, ನೀನೇನು ಹೇಳ್ತಾ ಇದ್ದೆ ಅಲ್ವಾ? ಅದು ಮಾವ, ಅದೇ ಹೇಳಿದ್ನಲ್ಲ ಮಾವ. ಆಹಾ, ಟೀ ತುಂಬ ಚೆನ್ನಾಗಿದೆ. ಜಾನಕಿ, ಟೀ ಚೆನ್ನಾಗಿ ಮಾಡಿದೆ ಕಣಮ್ಮ, ಸೂಪರ್ ಆಗಿದೆ. ನಂದಿತಾ, ನೀನೇನು ಹೇಳ್ತಾ ಇದ್ದೆ? ಅದೇ ರಾಮ ಅಶೋಕ ಅಲ್ವಾ? ಸರಿ, ಅವ್ರು ಏನೋ ಮಾಡ್ತಾರೆ ಅಂದರೆ ಮಾಡಲಿ ಬಿಡು, ಅದಕ್ಕೆ ನೀನು ಯಾಕೆ ತಲೆ ಕೆಡಿಸ್ಕೊತೀಯ ಅಲ್ವಾ ಜಾನಕಿ? ಹೌದು ಮಾವ, ಇಬ್ಬರೂ ಒಟ್ಟಿಗೆ ಯಾವುದೇ ಕೆಲಸದಲ್ಲಿ ಭಾಗಿಯಾಗಿದ್ದನ್ನ ನಾನು ನೋಡೇ ಇರಲಿಲ್ಲ. ಇಬ್ಬರೂ ಒಟ್ಟಿಗೆ ಏನೋ ಮಾಡ್ತಿದ್ದಾರೆ ಅಂತಂದರೆ ವೇಟ್ ಮಾಡಿ ನೋಡೋಣ ಅನಿಸ್ತದೆ. ಕರೆಕ್ಟ್ ಕಣಮ್ಮ. ಮಾವ, ಅವರಿಬ್ರು ಏನು ತಾನೇ ಮಾಡ್ತಾರೆ? ಅಂದರೆ ಬಾವ ತುಂಬ ಇನ್ನೋಸೆಂಟ್. ಅಶೋಕ್ ನೋಡಿದ್ರೆ ಇರ್ರೆಸ್ಪಾನ್ಸಿಬಲ್. ಏನಮ್ಮ ಈಗನ್ಬಿಟ್ಟೆ ನೀನು? ರಾಮ ಮುಗ್ಧನೇ ಇರ್ಬೋದು, ಆದರೆ ಅವನು ಏನಾದರೂ ಒಂದು ಕೆಲಸ ಕೈ ಹಾಕಿದೆ ಅಂದರೆ ಅದನ್ನು ಮುಗಿಸದೆ ಬಿಡಲ್ಲ ಅವನು. ಆಮೇಲೆ ಅವನಿಗೆ ಏನು ಬರಲ್ಲ ಅಂತ ನೀನು ಅಂದ್ಕೊಳ್ಳೇಬೇಡ. ಯಾರನ್ನ ಹಿಡಿದ್ರೆ ಏನು ಕೆಲಸ ಆಗುತ್ತೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರೇನೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ, ಮಾಡಲಿ ಬಿಡು, ಅದರಿಂದ ನಷ್ಟ ಏನೂ ಇಲ್ವಲ್ಲ, ಮತ್ತೆ ಯಾಕೆ ಟೆನ್ಷನ್ನು? ನೀನು ಒಂದು ಕಪ್ ಟೀ ಕುಡಿ. ಜಾನಕಿ ಸಖತ್ತ ಮಾಡಿದ್ದಾರೆ ಟೀ. ಜಾನಕಿ, ಇವಳಿಗೂ ತಂದು ಕೊಡಮ್ಮ. ಎಲ್ಲ ಇಲ್ಲಿ ನೋಡ್ರಲ್ಲ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇವರು ನಿಮ್ಮ ತ ಏನು ಕೇಳಿದ್ರು ಸುಳ್ಳು ಹೇಳ್ದೆ ನಿಮ್ಗೆ ಏನು ಅನ್ನಿಸ್ತೈತೋ ಅದನ್ನ ಕರೆಕ್ಟಾಗಿ ಹೇಳ್ಬಿಡ್ಬೇಕು, ಓಕೆನಾ? ನಮಗೆಲ್ಲ ಗೊತ್ತು ಮಗನ. ಲೈ ದಡಿಯಾ, ಅಯ್ಯ ನೀನು ಎಲ್ಲಕ್ಕಿಂತ ಮುಖ್ಯವಾಗಿ ಅವನಲ್ಲ ಅವನ ಥರ ತರಲೆ ಕಲ್ತ್ಕೋಬೇಡಿ. ಪ್ರತಿಭಕ್ಕರೆ ಅವನು ತೋರಿಸಿ ಹುಷಾರು. ಹಾಂ, ನೀವು ಮುಂದುವರಿಸಿ, ನಾವಲ್ಲಿರ್ತೀವಿ. ರೈ ಬರಲಾ? ಹಾಯ್. ನಾನು ಕೇಳೋ ಪ್ರಶ್ನೆಗೆ ಒಬ್ರೊಬ್ರೆ ನಿಧಾನವಾಗಿ ಉತ್ತರ ಕೊಡಬೇಕು, ಆಯ್ತಾ? ಸರಿ ಜಾನಕಿ ಮೇಡಮ್ ಅಂದರೆ ಎಷ್ಟು ಜನಕ್ಕಿಷ್ಟ? ಯಾಕಿಷ್ಟ ಅಂತ ಒಬ್ಬೊಬ್ರೆ ಹೇಳ್ತೀರಾ? ಜಾನಕಿ ಮೇಡಮ್ ಸ್ಯಾನ ಸಂದಾಗ ಪಾಠ ಮಾಡ್ತಾರೆ. ಅವರು ಯಾವತ್ತೂ ಹೊಡೆಯೋದಿಲ್ಲ. ತಪ್ಪು ಮಾಡಿದ್ರೆ ತುಂಬಾ ಚೆನ್ನಾಗಿ ತಿಂತಾರೆ. ನಿಮ್ಮ ಹೆಸರು ಅನು ಅಲ್ವಾ? ಜಾನಕಿ ಟೀಚರ್ ಯಾವಾಗಿಂದ ಪರಿಚಯ ನಿಮಗೆ? ಅವಳು ಈ ಸ್ಕೂಲಿಗೆ ಸೇರಿದಾಗಿಂದ ನಂಗೆ ಪರಿಚಯ. ಈ ಸ್ಕೂಲಲ್ಲಿ ನಂಗೆ ತುಂಬ ಕ್ಲೋಸ್ ಅಂದರೆ ಅದು ಜಾನಕಿನೇ.
ನಾನು ಹೇಳಿದ ಜಾಗಕ್ಕೆ ಬಂದುಬಿಡಿ. ಓಕೆ ಪುನೀತ್, ಥ್ಯಾಂಕ್ ಯು. ಬರ್ತೇನೆ. ಬಾಯ್. ಬಾಯ್. ವೆಂಕಟ್ ಸರ್ ಎಲ್ಲಿ? ಅಲ್ಲವ್ರೆ, ಬನ್ನಿ ಹೋಗುಮ್ಮ. ಬರಲ್ಲ ಈಗೆಲ್ಲ ಮುಗೀತಾ? ಹೊರಟ್ರಾ? ಇಲ್ಲ, ಹೊರಡಕ್ಕೂ ಮುಂಚೆ ಜಾನಕಿ ಟೀಚರ್ ಕರೆಕ್ಟ್ ಮಾಡಿರೋ ಹುಡುಗನ ಪೇಪರ್ ಬೇಕು. ಅಲ್ಲ, ಅದೆಲ್ಲೈತು ಏನು? ಇಲ್ಲೇ ಐತೆ. ಆದರೆ ಹಂಗೆಲ್ಲ ಕೊಡೋಕ್ಕಾಗಲ್ಲ. ಮೇಷ್ಟ್ರೆ, ಈಗಾಗಲೇ ತಿದ್ದಿರೋ ಪೇಪರ್ನ ನಾವು ತಗೋಗಿ ಮತ್ತೇನು ಮಾಡೋಕ್ಕಾಯ್ತದೆ? ಹೋಗಿ ತಗೊಬನ್ನಿ. ರಮಣ, ಅದು ಈಗೇನು ನೀವು ತತ್ತಿರೋ ಇಲ್ಲ ಬರೋದು ಹೆಂಗೆ ಅಂತ ನಮಗೆ ಗೊತ್ತೈತೆ. ಬೇಡ ನಾನೇ ತಗೊಂಬರ್ತೀನಿ. ಕೊಡಿ. ಹೊರಡಲ್ವಾ? Pump the brakes when you feel this greatness. Feel this greatness. Pump the brakes when you feel this greatness. Feel this greatness. So let's talk and break this. Caliber on take this. I'ma be the savior of the root. ಅಲ್ಲ, ಇಲ್ಲಾಕೆ ನಿಲ್ಸಿದ್ರಿ? ಸೀದಾ ಮನೆಗೆ ಹೋಗೋದಿತ್ತಲ್ಲ. ಹ್ಞೂ ರಮಣ, ಹೋಗೋಣ. ಅದಕ್ಕೂ ಮುಂಚೆ ಪೇಪರ್ ಒಬ್ರಿಗೆ ಕೊಡಬೇಕು. ಏನು? ಇರೋ ಆನ್ಸರ್ ಪೇಪರ್ನ ಇನ್ನೊಬ್ರಿಗೆ ಕೊಡಬೇಕಾ? ಯಾಕೆ? ಹೌದು, ಜಾನಕಿ ಟೀಚರ್ ಮಾರ್ಕ್ಸ್ ಹಾಕಿದ್ಮೇಲೆ ಅದನ್ನು ಯಾರೋ ತಿದ್ದಿದ್ದಾರೆ. ಅದು ಜಾನಕಿ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ. ಅಲ್ಲ, ಬ್ಯಾರೆ ಯಾರೋ ತಿದ್ದವ್ರೆ ಅಂತ ಗೊತ್ತಾದ್ಮೇಕೆ ನಾವೇ ಹೋಗಿ ಹೇಳ್ಬೋದಲ್ವಾ? ಇನ್ನೊಬ್ರು ಕೈಗೆ ಯಾಕೆ ಕೊಡಬೇಕು? ರಾಮಣ್ಣ, ನಾವು ಹೋಗಿ ಹೇಳಿದ್ರೆ ಪೊಲೀಸವ್ರು ನಂಬೋದಿಲ್ಲ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಇದು ರಿಪೋರ್ಟ್ ಆದಷ್ಟು ಬೇಗ ಬೇಕು. ಡೀಟೇಲ್ಸ್ ಎಲ್ಲ ಮೆಸೇಜ್ ಮಾಡ್ತೀನಿ, ಓಕೆನಾ? ಓಕೆ ಮೇಡಮ್, ಬರ್ತೀನಿ. ರಾಮಣ್ಣ, ಈಗ ಮನೆಗೆ ಹೊರಡೋಣ. ಸಾಹೇಬ್ರೆ, ಕಾಫಿ ಕೊಡಿ ಸೋದಕ್. ಅಪ್ಪಯ್ಯ, ಅಪ್ಪಯ್ಯ, ಏನ್ಲಾ? ಯಾರು ಬಂದ್ರು ನೋಡಿ ಅಪ್ಪಯ್ಯ. ಓಹೋ, ಪ್ರತಿಭಾ, ಬಾಮ್ಮ, ಬಾ. ನಮಸ್ತೆ ಸಾಹೇಬ್ರೆ. ನಮಸ್ಕಾರ. ಒಳ್ಳೇದಲ್ಲಿ ಹೇಳಿ. ಶಾರದಕ್ಕ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಏನಮ್ಮ, ಎಷ್ಟು ದಿವಸ ಆಗೋಯ್ತು ನೀನು ನೋಡಿ? ಹೌದು, ನೀವು ಮಂತ್ರಿಗಳಾದಾಗ್ಲಿಂದ ನೋಡೇ ಇರಲಿಲ್ಲ. ಹೌದೌದು. ಆಮೇಲೆ ಹೇಗಿದ್ಯಾ? ನಿಮ್ಮ ಮನೇಲೆಲ್ಲ ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೀನಿ, ಮನೇಲೆಲ್ಲರೂ ತುಂಬ ಚೆನ್ನಾಗಿದ್ದಾರೆ. ನಿಲ್ಸ್ಕೊಂಡೆ ಮಾತಾಡ್ತಾ ಇದ್ದೀನಿ. ಬಾ ಕೂತ್ಕೋ. ಬಾ. ನೀನು ನಮ್ಮ ಅಶೋಕನ ಮದುವೆಗೂ ಬರಲಿಲ್ಲ, ರಾಮನ ಮದುವೆಗೂ ಬರಲಿಲ್ಲ. ಇವರು ನನ್ನ ಸೊಸೆದಿರು. ಇವಳು ಹಿರಿ ಸೊಸೆ ಜಾನಕಿ, ಇವಳು ಎರಡನೇ ಸೊಸೆ ನಂದಿತಾ. ಜಾನಕಿ, ನಂದಿತಾ, ಇವರು ಪ್ರತಿಭಾ ಅಂತ. ನಮಸ್ತೆ. ನಮಸ್ತೆ. ಮಾವ, ಅವ್ರು ಯಾರು? ಅಂದರೆ ಇಲ್ಲಿವರೆಗೂ ನೀವು ಅವ್ರ ಬಗ್ಗೆ ಏನೂ ಹೇಳೇ ಇಲ್ಲ. ಇವರು ಒಂಥರ ಹಳೆ ನಂಟು ಕಣಮ್ಮ ನಮಗೆ.
ನಂದಿತಾ ಅವರೇ, ನಾನು ದೊಡ್ಡ ಮನೆಯವಳೆ ಅಂದ್ಕೊಳ್ಳಿ ಅಲ್ವಾ ಸಾಹೇಬ್ರೆ? ಹ್ಞೂ ಕಣಮ್ಮ, ನೀನು ನನ್ನ ಮಗಳೇ. ಏನಮ್ಮ ದಿಢೀರಂತ ನಮ್ಮೂರವರೆಗೂ? ಅದು ಸ್ವಲ್ಪ ಕೆಲಸ ಇತ್ತು, ಹಾಗೆ ಎಲ್ಲರೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓ, ಕೆಲಸ ಅರ್ಥ ಆಯ್ತು. ಹಾಗಾದ್ರೆ ಕೆಲಸ ಮುಗಿಯೋವರೆಗೂ ನೀನು ನಮ್ಮನೇಲೇ ಇರ್ಬೇಕಮ್ಮ. ಏನು ಕೆಲಸ ಮಾವ? ಏನು ಅರ್ಥ ಆಯ್ತು? ಏನಿಲ್ಲಮ್ಮ, ಪ್ರತಿಭಾ ಇವತ್ತು ನಮ್ಮನೇಲೇ ಉಳ್ಕೊಳ್ಳಿ. ಶಾರದಕ್ಕ, ನೀವು ಊಟಕ್ಕೆ ರೆಡಿ ಮಾಡಿ. ಪ್ರತಿಭಾ, ಹೋಗಮ್ಮ, ಫ್ರೆಶ್ ಆಗಿ ಬಾ. ಜಾನಕಿ, ಕರ್ಕೊಂಡು ಬಾ. ರಾಜೀವ, ಹಾಂ ಹೇಳ, ಏನಾಯ್ತು ಅದು ಕೆಲಸ? ಹಾಂ, ಇದೇನಕ್ಕ ಇದು? ಇವಳನ್ನ ಎಲ್ಲರೂ ಗೊತ್ತಿರೋ ಹಂಗೆ ಸಾನೆ ಮಾತಾಡಿಸ್ತವ್ರೆ, ಆದರೆ ನಿಮಗೆ ಯಾರು ಅಂತ ಗೊತ್ತಿಲ್ಲ. ಇವಳ ಮ್ಯಾಕೆ ಯಾವುದಕ್ಕೂ ಒಸಿ ಕಣ್ಣು ಮಡಗಿರಿ. ಬಿಡೆ, ಮಾವನ ಹೇಳಿದ್ರಲ್ಲ ಯಾವುದೋ ಹಳೆ ನಂಟು ಅಂತ. ಇದು ಹೋಗ್ಲಿ ಬಿಡು. ಸಾರಿ, ಓದ್ತಿದ್ಯಾ? ಡಿಸ್ಟರ್ಬ್ ಆಯಿತಾ? ಇಲ್ಲ ಬನ್ನಿ. ರಾಮವರು ಹೊರಗೆ ಇದ್ದಾರೆ. ಹಾಂ ಗೊತ್ತು, ನಾನು ನಿನ್ನ ಹತ್ರ ಮಾತಾಡೋದಕ್ಕೆ ಬಂದೆ. ನನ್ನ ಹತ್ರನಾ? ರಾಮಣ್ಣವರು ನಡೆದಿದ್ದೆಲ್ಲ ಹೇಳಿದ್ರು. ನಾನು ನಿನ್ನ ಸ್ಕೂಲ್ ಹತ್ರನೂ ಹೋಗಿ ಬಂದೆ. ಇದ್ರ ಬಗ್ಗೆ ನಿನಗೆ ಯಾರ ಮೇಲಾದರೂ ಡೌಟ್ ಇದೆಯಾ? ಡೌಟ್ ಅಲ್ಲ, ನನಗೆ ಕನ್ಫರ್ಮ್ ಆಗಿ ಗೊತ್ತು, ಇದು ಕೇಶವನೇ ಮಾಡಿರೋದು. ಅದು ಹೇಗೆ ಅಷ್ಟು ಕನ್ಫರ್ಮ್ ಆಗಿ ಹೇಳ್ತೀಯಾ ಅವರೇ ಮಾಡಿರೋದು ಅಂತ? ಬೇರೆ ಇನ್ನು ಯಾರು ಮಾಡ್ತಾರೆ? ಕೇಶವ ತನ್ನ ಮಗನ ಪಾಸ್ ಮಾಡೋಕ್ಕೆ ಅಂತ ನನಗೆ ದುಡ್ಡು ಕೊಡೋಕೆ ಬಂದಿದ್ದ, ಆದರೆ ನಾನು ಒಪ್ಕೊಳ್ಳಿಲ್ಲ. ನೀನು ಒಪ್ಕೊಳ್ಳದೆ ಹೋದರೂ ಅವ್ರ ಮಗ ಪಾಸ್ ಆದ್ನಾ? ನೀನೇ ತಾನೇ ಪೇಪರ್ ಕರೆಕ್ಟ್ ಮಾಡಿದ್ದು? ನಾನೇ, ಆದರೆ ನಾನೊಂದು ಪೇಪರ್ಸ್ ಕರೆಕ್ಟ್ ಮಾಡಿದಾಗ ಅವನಿಗೆ ಪಾಸಿಂಗ್ ಮಾರ್ಕ್ಸ್ ಬಂದಿರಲಿಲ್ಲ. ಆಮೇಲೆ ಈ ಮಾರ್ಕ್ಸ್ ಹೇಗೆ ಚೇಂಜ್ ಆಯಿತು ಅಂತ ನನಗೂ ಗೊತ್ತಿಲ್ಲ. ಇದನ್ನು ಕೇಶವ ಮಾಡಿದರೆ ಮಗನ್ನ ಪಾಸ್ ಮಾಡಬೇಕು ಅನ್ನೋದು ಮಾತ್ರ ಅವನ ಗುರಿ ಆಗಿರಬೇಕಾಗಿತ್ತು. ಆದರೆ ಇದನ್ನು ದೊಡ್ಡ ಮನೆಗೆ ಅವಮಾನ ಮಾಡಬೇಕು ಅಂತಲೇ ಮಾಡ್ದಂಗಿದೆಯಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ. ಹೌದು, ನೀನು ಪೇಪರ್ಸ್ ಎಲ್ಲಿ ಕರೆಕ್ಟ್ ಮಾಡಿದೆ? ಇಲ್ಲೇ ಇದೇ ರೂಮಲ್ಲೇ. ಓಕೆ. ಯಾಕೆ ಇದನ್ನೆಲ್ಲ ಕೇಳ್ತಿದ್ದೀರಾ ಅಂತ ತಿಳ್ಕೊಬೋದಾ? ನಮ್ಮ ರಾಮಣ್ಣಗೋಸ್ಕರ. ಏನು, ರಾಮು ಅವ್ರಿಗೋಸ್ಕರನಾ? ರಾಮಣ್ಣವರು ನಿನಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದಾರೆ. ನೀನೇನೂ ತಪ್ಪು ಮಾಡಿಲ್ಲ ಅಂತ ಎಲ್ರಿಗಿಂತ ಜಾಸ್ತಿ ಅವರೇ ನಂಬಿದ್ದಾರೆ. ಅದಕ್ಕೆ ನನ್ನನ್ನು ಇಲ್ಲಿಗೆ ಕರೆಸ್ಕೊಂಡು ಅದನ್ನು ಪ್ರೂವ್ ಮಾಡಿ ಅಂತ ಕೇಳಿದ್ರು. ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ತುಂಬ ಥ್ಯಾಂಕ್ಸ್ ಪ್ರತಿಭಾ ಅವರೇ. ಬೈ ದ ವೇ, ಇದನ್ನ ಹೇಗೆ ಪ್ರೂವ್ ಮಾಡ್ತೀರಾ? ಜಸ್ಟ್ ಕ್ಯೂರಿಯಾಸಿಟಿಗೆ. ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಬುಕ್ ಓದ್ತಿದ್ದೆ ತಾನೇ, ಕಂಟಿನ್ಯೂ ಮಾಡು. ಅದನ್ನೆಲ್ಲ ನಾನು ನೋಡ್ಕೋತೀನಿ. ಗುಡ್ ನೈಟ್, ಸಿ ಯು. ಗುಡ್ ನೈಟ್, ಸಿ ಯು. ಬಾಯ್.
ಅಶೋಕ, ಏನಣ್ಣ? ಇನ್ನೂ ಏನು ಸರಿಯಾಗಿ ಗೊತ್ತಾಗಿಲ್ಲ ಅಂದ್ರೂ ಏನೋ ಒಂಥರ ಮನ್ಸಿಗೆ ಸಮಾಧಾನ ಅನ್ನಿಸ್ತೈತೆ ಕಲ್ಲ. ಅದಿನ್ನೇನು ಇಲ್ಲ ಕಣಣ್ಣ, ಪ್ರತಿಭಾ ಅವ್ರನ್ನ ಕರ್ಸಿದ್ವಲ್ಲ ಅದಕ್ಕೆ. ಆದರೆ ಖಂಡಿತ ಅವ್ರು ಇದಕ್ಕೆ ಪರಿಹಾರ ಹುಡುಕದೆ ಹೋಗೋಕ್ಕಿಲ್ಲ ಕಣಣ್ಣ. ಈಟ್ ದಿವಸ ಮಾಡಿದ್ರಲ್ಲಿ ಇದೊಂದು ಒಳ್ಳೆ ಕೆಲಸ ಮಾಡಿದೆ ನೋಡು. ನೋಡು ಹಾಗೆ ಇಂಡೈರೆಕ್ಟಾಗಿ ನಾನು ಏನಕ್ಕೂ ಲಾಯಕ್ಕಿಲ್ಲ ಅಂತ ಹೇಳ್ತಿದ್ಯಾ? ಲೈ ಪೆದ್ದ, ನಾನು ಹಂಗಲ್ಲಕ್ಕಲ್ಲ ಹೇಳಿದ್ದು. ನಿಂಗೂ ಬುದ್ಧಿ ಐತೆ, ಆದರೆ ಹೊಸಿ ಮೈ ಬಾರ ಅಷ್ಟೇ. ಅಣ್ಣ, ಬೇರೆ ವಿಷಯದಲ್ಲಿ ಮೈ ಬಾರ ಅಂದ್ರೆ ಒಪ್ಕೋತೀನಿ. ಆದರೆ ನಿನ್ನ ಮತ್ತು ಅತ್ತಿಯ ವಿಷಯ ಅಂದರೆ ನಾನು ಹಂಗೆ ಮಾಡೋಕ್ಕಿಲ್ಲ ಕಣಣ್ಣ. ನೀನು ನೋಡ್ತಾ ಇರ ರಾಮಣ್ಣ, ನಾಳೆ ಈಟೊತ್ತಿಗೆ ಅತ್ತಿ ಏನೂ ತಪ್ಪು ಮಾಡಲಿಲ್ಲ ಅಂತ ಗೊತ್ತಾಯ್ತದೆ. ಕಲ್ಲ, ಪಾಪ ಜಾನಕಿ ಅವರು ಇದರಿಂದ ಸ್ಯಾನೆ ನಂತ್ಕೊಬಿಟ್ಟವ್ರೆ. ಹಾಂ, ಆದರೆ ನೀನು ಅತ್ತಿಗೆನ ಹುಸಿ ಸಮಾಧಾನ ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ಅತ್ತಿಗೆಗೆ ತಾನು ಒಂಟಿ ಅಂತ ಅನ್ಸ್ಬಿಡ್ಬಾರ್ದು. ಕರೆಕ್ಟು ಕಲ್ಲ. ಅಶೋಕ, ನಂಗೆ ಏನಾರ ಓದೋಕ್ಕೆ ಬರೆಯೋಕ್ಕೆ ಬಂದ್ಬಿಟ್ಟಿದ್ದಿದ್ರೆ ಇಟ್ಟೊತ್ತಿಗೆ ಏನೇನೋ ಮಾಡಕ್ಕೆ ಬಿಡ್ಬೇಕಲ್ಲ. ನನಗೆ ಓದಕ್ಕೆ ಬರೆಯೋಕ್ಕೆ ಬಂದರೂ ಏನೂ ಮಾಡಲಿಲ್ಲ ಕಣ. ಲೈ, ನಾನು ಆ ಅರ್ಥದಲ್ಲಿ ಹೇಳ್ತಿಲ್ಲಕ್ಕಲ್ಲ, ನೀ ತೆಪ್ಪಕ್ಕೆ ತಿಳ್ಕೊತಿದ್ಯಾ ನೋಡು. ಇಲ್ಲ ಅಣ್ಣ, ನೀನು ಹಂಗೆ ಹೇಳಿಲ್ಲ. ಆದರೂ ನಾನು ಏನೂ ಮಾಡೋಕ್ಕಾಗಿಲ್ಲ ಅಂತ ಕೊರಗೈತೆ ರಾಮಣ್ಣ. ಸರಿ, ಹೋಗ್ಲಿ ಬಿಡು. ಈಗ ಸರೋಗೋ ಸಮಯ ಬಂದೈತಲ್ಲ, ಈಗ್ಲಾರ ಎಚ್ಚೆತ್ಕ, ಆಯ್ತಾ? ಹೋ ರಾಮಣ್ಣ, ಈ ದೊಡ್ಡ ಮನೆಗೆ ನಮ್ಮಿಬ್ಬರನ್ನ ದಾಟಿ ಯಾವ ತೊಂದರೆ ಬರ್ಕೊಡ್ದು. ಲೇ, ಹೇ ಸೂಪರ್ ಕಲ್ಲ, ಸೂಪರ್. ಬಾ ಹೋಗಮ್ಮ. ಹಾಂ ರಾಮಣ್ಣ. ಅಕ್ಕ ಅಕ್ಕ, ಏನೇ ನಿಂದಿಷ್ಟೊತ್ತಲ್ಲಿ? ಅದು ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ಅದೇನಿದ್ರು ಬೆಳಗ್ಗೆ ಹೇಳು, ಈಗ ಹೋಗು. ಅಯ್ಯೋ, ಬೆಳಗ್ಗೆ ಗಂಟ ನಂಗೆ ಕಾಯಕ್ಕಾಗಕ್ಕಿಲ್ಲ. ಸರಿ, ಅದೇನು ಅಂತ ಹೇಳು. ಅಕ್ಕವ್ರೆ, ನಾನು ಅನ್ಕೊಂಡಿದ್ದು 100 ಸರಿಯಾಗೈತೆ. ಏನು ಅಂದ್ಕೊಂಡಿದ್ದೆ? ಅಕ್ಕ, ನಮ್ಮ ಮನೆಗೆ ಬಂದವಳಲ್ಲ ಹೆಂಗಸು, ಅವಳ ಹೆಸ್ರೇನು? ಪ್ರತಿಭಾನಾ? ಹಾಂ, ಪ್ರತಿಭಾ. ಏನು ಅವಳಿಗೀಗ? ಅವಳು ಯಾವುದೋ ಕೆಲ್ಸದ ಮ್ಯಾಕೆ ಬಂದು ಹಂಗೆ ನೋಡ್ಕೊಂಡು ಹೋಗುಮ ಅಂತ ಹೇಳಿದ್ಲು ಅಲ್ಲ. ಎಲ್ಲ ಸುಳ್ಳು ಅಕ್ಕವ್ರೆ. ಅವಳು ಬಂದಿರೋದೇ ದೊಡ್ಡ ಮನೆಗೆ. ಹ್ಞೂ ಅಕ್ಕ, ಅದು ಸುಮ್ಕೆ ಬಂದಿಲ್ಲ, ನಮ್ಮ ಮನೆಯಾಗೆ ಪತ್ತೆದಾರಿ ನಡ್ಸಕ್ಕೆ ಬಂದವಳೆ. ಏನೇ ಹೇಳ್ತಿದ್ಯಾ? ಹೌದು ಕಣಕ್ಕ, ಅವಳು ಜಾನಕಿ ಇಬ್ಬರು ಮಾತಾಡ್ತಿದ್ದನ್ನ ನಾನೇ ಕೇಳಿಸ್ಕೊಂಡೆ. ಜಾನಕಿದು ಏನು ತೆಪ್ಪಿಲ್ಲ ಅಂತ ಸಾಬೀತು ಮಾಡೋದಕ್ಕೆ ಅಶೋಕಣ್ಣ ಮತ್ತು ರಾಮಣ್ಣ ಇಬ್ಬರು ಅವಳನ್ನ ಕರ್ಕೊಂಬಂದವ್ರೆ. ಲೇ ಪೆದ್ದಿ, ಅವಳೇನು CID ಏನೇ? ನಮ್ಮ ಮನೇಲೆ ಉಳ್ಕೊಂಡು ಪತ್ತೆದಾರಿಕೆ ಮಾಡೋಕೆ? ರಾತ್ರಿಲಿ ಅರ್ಧಂಬರ್ಧ ಕೇಳಿಸ್ಕೊಂಡು ಬಂದು ನನ್ನ ತಲೆಗೆ ಹುಳ ಬಿಡಬೇಡ, ಹೋಗೆ ಇಲ್ಲಿಂದ. ಅಯ್ಯೋ ಅಕ್ಕ, ನಾನು ಸುಳ್ಳು ಹೇಳ್ತಿಲ್ಲ. ಅವ್ರಿಗೆ ಏನು ಮಾತಾಡ್ತಿದ್ರು ಅದನ್ನು ಕೇಳಿಸ್ಕೊಂಡು ಬಂದು ನಿಮ್ಮ ತವ ಹೇಳ್ತಿದ್ದೀನಿ ಅಷ್ಟೇ. ಇದ್ರ ಮ್ಯಾಕೆ ನಿಮ್ಮಿಷ್ಟ. ನಾನು ಹೋಯ್ತೀನಕ್ಕವ್ರೆ. ಗುಡ್ ನೈಟ್ ಅಕ್ಕ.